ನಿಂದೇ ಚಿಂತೆ ಬಾನಿ. ನನ್ನ ಬಗ್ಗೆನಾ? ಯಾಕೆ ಸುಕನ್ಯಾ? ಮನು ತಲೆ ಮೇಲೆ ದಾವಣಿ ಹೊತ್ಕೊಂಡು ಹುಡುಗಿರ ಜೊತೆ ಕುಣಿತಿದ್ದ. ಬಹಳ ದಿನ ಸತ್ಯ ಬಚ್ಚಿಟ್ರೆ ನಿನಗೆ ತೊಂದರೆ. ನಿಜ ಹೇಳಿ ನನ್ನ ಮಗುನ ನಾನೇ ನರ್ಕಕ್ಕೆ ತಳ್ಳ. ಅವನ ಇಡೀ ಜೀವನ ಸುಳ್ಳು. ಅವನಮ್ಮ ಇಲ್ಲಿವರೆಗೂ ಹೇಳಿರೋದೆಲ್ಲ ಸುಳ್ಳು ಅಂತ ಗೊತ್ತಾದ್ರೆ ಏನ್ ಮಾಡ್ತೀಯ ಬಾನಿ? ನಿಜ ಹೇಳ್ಬಿಡು ಬಾನಿ. ನಿನ್ನೆರಳು ಕೂಡ ನನ್ನ ಮಗನ ಹತ್ರ ಸುಳಿಬಾರದು. ಏನು ಮಗನ? ನನಗೆ ಗೊತ್ತಿಲ್ಲದೆ ಈ ಮನೆ ಹೊಸಲನ್ನ ನೀನು ದಾಟೋ ಹಾಗಿಲ್ಲ. ಒಂದು ವೇಳೆ ದಾಟಿದ್ರೆ ನನ್ನ ಮಗ ಸತ್ ಹಾಗೆ ನನ್ನ ಹಿರಿ ಸೊಸೆನೂ ಸತ್ ಹೋದ್ಲು ಅಂತ ಅನ್ಕೋತೀನಿ. ನಿನ್ನ ಮೇಲೆ ನನಗೆ ಯಾವ ನಂಬಿಕೆನೂ ಇಲ್ಲ. ಈ ಸಲ ಆಸ್ಪತ್ರೆ ಟೆಂಡರ್ ಗೆದ್ದಿರೋದು ಪ್ರತಾಪ ರುದ್ರವರು. ಈ ನನ್ನ ಮಗ ಮಾಡಿದ ಕೆಲಸದಿಂದಲೇ ಇವತ್ತು ಟೆಂಡರು ನಮ್ಮ ಕೈ ಬಿಟ್ಟು ಹೋಗಿದ್ದು. ಗೊತ್ತಿದ್ದು 3 ಜನಕ್ಕೆ, ಒಂದು ನನಗೆ, ಇನ್ನೊಂದು ನಿಮಗೆ, ಇನ್ನೊಂದು ಅಬ್ಬೆಗೆ. ನಾನು ನನ್ನ ಕಾಲ ಮೇಲೆ ಚಪ್ಪಲಿ ಹೇಳ್ಕೊಳ್ಳೋ ಕೆಲಸ ಯಾಕೆ ಮಾಡಲಿ ಹೇಳಿ? ಅಬ್ಬೆ ಅಂತೂ ಮನೆ ಬಿಟ್ಟು ಹೊರಗೆ ಹೋಗೋದೇ ಇಲ್ಲ. ಇನ್ನು ಉಳ್ದವ್ರು ಯಾರು? ನೀವು. ಅದಕ್ಕೇನೆ ರುದ್ರವಂಶದವ್ರ ಜೊತೆ ಸೇರ್ಕೊಂಡು ಪ್ರತಾಪ್ಗೆ ಟೆಂಡರ್ ಬಗ್ಗೆ ಹೇಳಿದಾರಂತೆ. ಅದಿ ಏನ್ ಹೇಳ್ತಿದ್ಯಾ ನೀನು? ಅಂದ್ರೆ ನಾನು ಹೋಗಿ ಹೇಳಿದ್ದೀನಿ ಅಂತನಾ? ಇನ್ಯಾರು ಹೇಳೋದಕ್ಕೆ ಸಾಧ್ಯ? ಅದಕ್ಕೆ ಗೊತ್ತಿದ್ದು 3 ಜನಕ್ಕೆ, ಒಂದು ನನಗೆ, ಇನ್ನೊಂದು ನಿಮಗೆ, ಇನ್ನೊಂದು ಅಬ್ಬೆಗೆ. ನಾನು ನನ್ನ ಕಾಲ ಮೇಲೆ ಚಪ್ಪಲಿ ಹೇಳ್ಕೊಳ್ಳೋ ಕೆಲಸ ಯಾಕೆ ಮಾಡಲಿ ಹೇಳಿ? ಅಬ್ಬೆ ಅಂತೂ ಮನೆ ಬಿಟ್ಟು ಹೊರಗೆ ಹೋಗೋದೇ ಇಲ್ಲ. ಇನ್ನು ಉಳ್ದವ್ರು ಯಾರು? ನೀವು. ನೀವೇ ಹೇಳಿರ್ಬೇಕು ಆ ಪ್ರತಾಪ್ಗೆ. ಮನು, ಯಾರು ಕೊಟ್ರು ಈ ಗೊಂಬೆಗಳನ್ನು? ಎಷ್ಟು ಸಲ ಹೇಳಿದ್ರು ಮತ್ತೆ ಮತ್ತೆ ಗೊಂಬೆಗಳ ಜೊತೆನೆ ಆಡ್ತಾ ಇರ್ತೀಯ ಅಲ್ವಾ? ಮನೋ, ಯಾಕೆ ಪುಟ್ಟ, ಏನಾಯ್ತು? ಹೋಗು ಮನೋ, ಹೋಗು. ಇವತ್ತಲ್ಲ ನಾಳೆ ನೀನು ನನ್ನ ಹತ್ರನೇ ಬರಬೇಕು. ನಿನ್ನ ಹೇಗೆ ಕರ್ಸ್ಕೋಬೇಕಂತ ನನಗೆ ಚೆನ್ನಾಗಿ ಗೊತ್ತು. ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಇವತ್ತು ಯಾರು ಹಾಗೆ ಹೋಗ್ಬಾರ್ದು, ಎಲ್ಲ ಊಟ ಮಾಡ್ಕೊಂಡೇ ಹೋಗ್ಬೇಕು. ಒಳ್ಳೆ ಒಳ್ಳೆ ಮರಿ ಕಡಿಸ್ತೀರಿ ಅಣ್ಣ. ಚಂದನ ತಗೋ, ನೀನು ಸಿಹಿತೀನಿ. ಶಭಾಷ್ ಅಣ್ಣ, ಇವತ್ತು ನನ್ನ ಮನ್ಸಿಗೆ ಸ್ವಲ್ಪ ನೆಮ್ಮದಿ ಅನ್ನೋದು ಬಂತು. ಅಬ್ಬೆ, ಇಲ್ಲೇ ಹೊರಗಡೆ 1 ಗಂಟೆ ಕೆಲಸ ಇದೆ, ಹೋಗ್ಬಿಟ್ಟು ಬರಲಾ? ಏನು ಕೆಲಸ? ಅದು ಮನು ಶಾಲೆ ಫೀಸ್ ಕಟ್ಟಬೇಕು, ಅದಕ್ಕೆ. ನಿಜವಾಗ್ಲೂ ಅದೇ ಕೆಲಸಕ್ಕೆ ಹೋಗ್ತಿದ್ಯಾ ಇಲ್ಲ ಮತ್ತೇನಾದರೂ ಸುಳ್ಳು ಹೇಳ್ತಿದ್ಯಾ? ಇಲ್ಲ ಅಬ್ಬೆ, ಅದೇ ಕೆಲಸ. ಸರಿ ಸರಿ, ಬೇಗ ಹೋಗಿ ಬೇಗ ಬಾ. ಸರಿ. ಅದಕ್ಕೆ ಹೊರಗಡೆ ಹೋಗ್ತಾ ಇದ್ದೀರಾ? ಏನದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀರಾ? ಜೀಪ್ ಹೇಗಿದ್ರು ಸಿದ್ಧ ಇದೆ, ಬನ್ನಿ, ನಾನೇ ಕರ್ಕೊಂಡೋಗಿ ಕರ್ಕೊಂಬರ್ತೀನಿ. ನನಗೂ ಅಂತ ಕೆಲಸ ಏನಿಲ್ಲ. ಏನಾದಿ, ನಿನ್ನ ಅತ್ತಿಗೆ ಮೇಲೆ ಅನುಮಾನನಾ ನಿನಗೆ? ಪತ್ತೇದಾರಿಕೆ ಕೆಲಸ ಮಾಡಬೇಕು ಅಂತಿದ್ಯಾ? ಅಯ್ಯೋ, ಏನದಕ್ಕೆ ಇದು?
ಏನೋ ಸಹಾಯ ಮಾಡೋಣ ಅಂತ ಬಂದರೆ ನನಗೆ ತಿರುಗಿ ಮಾತಾಡ್ತಾ ಇದ್ದೀರಾ? ಸರಿ ಬಿಡಿ, ನಡ್ಕೊಂಡೆ ಹೋಗಿ. ಮಂಜರಿ, ಮಂಜರಿ, ಬೇಗ ಬಾರೆ ಇಲ್ಲಿ. ಏನ್ರಿ? ನಾನು ಹೊರಗಡೆ ಹೋಗ್ತೀನಿ, ನೀನು ನನಗೆ ಫೋನ್ ಮಾಡು. ಫೋನ್ ಏನಕ್ರಿ? ಅದೇನಂತಿಲ್ಲ ಹೇಳಿ. ಅತ್ತಿ, ನಾನು ಹೇಳ್ದಷ್ಟು ಮಾಡು. ಸರಿ ಸರಿ, ಹಾಗೆ ಮಾಡ್ತೀನಿ. ಅಂದಾಗೆ ಮುಲಾಮ್ ಮೇಲಿದೆ. ಯಾವ ಮುಲಾಮು? ಹೋಗಿ ಹೋಗಿ ನಿನ್ನನ್ನು ಕೇಳ್ತೀನಲ್ಲ. ಅದಕ್ಕೆ ತಗೊಳ್ಳಿ, ಮುಲಾಮ್ ಹಚ್ಕೊಳ್ಳಿ, ಬೇಗ ನೋವು ಕಡಿಮೆ ಆಗುತ್ತೆ. ಕಮಲಮ್ಮನ ತನಕ ಬಂದ್ಬಿಟ್ರೆ ಅಷ್ಟೇ ಕತೆ. ಅಯ್ಯೋ ದೇವ್ರೆ, ಶಿವಪುರ ಅಂದರೆ ಕಮಲಮ್ಮ ನಮ್ಮನೆ ಕಡೆಗೆ ಹೊರಟಿರ್ತಾರೆ. ಅವ್ರು ನಮ್ಮ ಮನೆ ತಲುಪೋದಕ್ಕಿಂತ ಮುಂಚೆ ಅವರನ್ನು ತಡಿಬೇಕು. ಒಂದು ಆರೋಗ್ಯ ಕಾಪಾಡೋ ಔಷಧಿಯಾಗಿ, ಇನ್ನೊಂದು ಜೀವ ತೆಗೆಯೋ ವಿಷವಾಗಿ. ಈ ಸ್ಟೆರಾಯ್ಡ್ಸಲ್ಲಿ ಹೆಮ್ಲಾಕ್ ಅನ್ನೋದು ಆ್ಯಸಿಡ್ ಥರ ಬಳಕೆ ಆಗುತ್ತೆ. ಮೇಘನ ಅವ್ರನ್ನ ಮೀಟ್ ಮಾಡಬೇಕು. Never ever did I think I'd fall in love. I'm wacky, oh yeah. Now you made me crazy, oh my love. ಅಷ್ಟಕ್ಕೂ ಒಬ್ರು ರೂಪ ಇನ್ನೊಬ್ರು ತಗೊಳಕ್ ಸಾಧ್ಯ ಇರೋದು ಬೇರೆ ಯಾರಿಗೆ ತಾನೇ ಹೇಳಿ? ಅದು ಕೇವಲ ಇಚ್ಛಾಧಾರಿ ನಾಗಗಳಿಗೆ ಮಾತ್ರ ಒಲಿದಿರೋ ವಿದ್ಯೆ. ನಾನು ಅಂದುಕೊಂಡ ಕೆಲಸ ಸುಸೂತ್ರವಾಗಿ ಮುಗೀತು ಅಷ್ಟೇ. ಏನಮೃತ, ಏನು ಯೋಚನೆ ಮಾಡ್ತಾ ನಿಂತ್ಬಿಟ್ಟೆ? ಅರ್ಜುನ್ ಎಲ್ಲಿ? ನೀನು ಒಬ್ಳೆ ಇಷ್ಟೊತ್ತಲ್ಲಿ ಎಲ್ಲಿ ಹೋಗಿದ್ದೆ? ನೀನು ಹೋಗಿ ಜಾಜಿ ರಕ್ಷಣೆಗೆ ನಿಲ್ಲಬೇಕು. ನಿನ್ನ ಪ್ರಾಣನ ಒತ್ತೆ ಇಟ್ಟಾದರೂ ಜಾಜಿನ ರಕ್ಷಿಸಬೇಕು ಕುರೂಪಿಯಿಂದ. ಬಂಗಾರಿ! ಆರಾಮಾಗಿ ಬಂದ್ರಿ ಅಲ್ಲ? ಏನು ತೊಂದರೆ ಆಗಿಲ್ವಲ್ಲ? ಅಯ್ಯಯ್ಯೋ, ದೀಪನೇ ಯಾರೋಯ್ತು?
ನಂದಿನಿ ಹುಷಾರ ಕೈ ಹಾಕವ ಎಲ್ಲರ ಕಡ್ದು ಗಿಡ್ದತ್ತು ಸುಡ್ಲಿ. ಸುಮತಿ, ಹುಡುಗರಿಗೆ ಅಲ್ಲೇ ಊಟ ಕೊಟ್ಟಿದ್ದೀನಿ, ಹುಡುಗಿಯರು ಇಲ್ಲೇ ಊಟ ಕೊಟ್ಬಿಡು. ಅದಾದ್ಮೇಲೆ ಇವರಿಬ್ಬರನ್ನು ಅಲಂಕಾರ ಮಾಡ್ಬಿಡು. ಅಲಂಕಾರನ ಯಾಕಕ್ಕ? ಇವತ್ತು ಅವ್ರ ಪ್ರಸ್ತಾವ. ಬೀಡ, ಸ್ಪೆಷಲ್ ಬೀಡ. ಏನಕ್ಕೋ ಇದು? ಇದನ್ನ ತಿಂದ್ರೆ 100 ಕುದುರೆ ಬಲ ಬರುತ್ತೆ. ಅಯ್ಯೋ, ಸ್ಪೆಷಲ್ ಬಿಡನ ಲಕ್ಕಿ ಬೇರೆ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಅಲ್ಲಿ ಹೋಗಿ ಏನು ಮಾಡ್ತಾನೋ ಏನು ಕತೆನೋ.